ಎಲ್ಲರಿಗೂ ನಮಸ್ಕಾರ. ನಾನು ರಾಣಿ ಚಂದ್ರಶೇಖರ್. ಈ ದಿನ ನಮ್ಮ ಊರು ಅಂದರೆ ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಹಳೇಬೂದ್ನೂರು ಎಂಬುವಂಥ ಊರು ಪಕ್ಕನೇ 3 ಕಿಲೋಮೀಟ್ರು ಮದ್ದೂರು ಟು ಮಂಡ್ಯ ನ್ಯಾಷನಲ್ ಹೈವೇನಲ್ಲಿ ಒಂದು ಬಸ್ಸು ಬ್ಲಾಸ್ಟ್ ಆಗಿರುವಂಥದ್ದು. ಸೊ ಇದು ನನಗೆ ಇವತ್ತು ನನ್ನ ಮಗನ ಕಡೆಯಿಂದ ಮಾಹಿತಿ ಸಿಕ್ತು. ಸೊ ನೋಡೋಣ, ಒಂದು ಲೈವ್ ಪ್ರೋಗ್ರಾಮ್ ಮಾಡೋಣ ಅಂಥೇಳಿ ಹೋಗಿದ್ದೆ. ಲೈವ್ ಕೂಡ ಮಾಡಿದೆ. ಸೊ ಅದು ಕೆಲವೊಂದು ಮಾಹಿತಿಗಳನ್ನ ನಾನು ಕೊಡೋದಕ್ಕೆ ಅಂಥೇಳಿ ಮತ್ತೆ ಒಂದು ವಿಡಿಯೋನ ಮಾಡ್ಕೊಂಡು ಬಂದೆ. ಅಲ್ಲಿ ನೀವು ನೋಡ್ತಿರುವಂಥದ್ದು ಬಸ್ ಇದೇನೆ. ಇದು ಮೂಲತಃ ಕೇರಳದವ್ರಿಗೆ ಸಂಬಂಧಪಟ್ಟಂಥ ವೆಹಿಕಲ್ಲು. ಈ ಬಸ್ಸು ಬೆಂಗಳೂರಿಂದ ಕಣ್ಣೂರಿಗೆ ಹೋಗುವಂಥ ಬಸ್ಸು. ಈ ಬಸ್ನಲ್ಲಿ ಹಲವಾರು ಪ್ರಯಾಣಿಕರಿದ್ದು, ಪ್ರಯಾಣಿಕರೆಲ್ಲರೂ ಕೂಡ ಯಾವುದೇ ಅನಾಹುತಗಳಾಗದೆ ಸೇಫಾಗಿದ್ದಾರೆ. ಈ ಥರ ಅವಘಡ ಆಗೋದಕ್ಕೆ ಕಾರಣ ಏನು ಅಂತ ನಾವು ಅಲ್ಲಿ ವಿಚಾರಿಸಿದಾಗ ಬಸ್ಸಿನ ಟೈರ್ ಇದೆಯಲ್ಲ, ಆ ಟೈರ್ ಬಂದು ಸವದಿದ್ದಂಥದ್ದು, ಅಂದರೆ ಹಳೆ ಟೈರ್ ಆಗಿದ್ದಂಥದ್ದು. ಅದ್ರ ವ್ಯಾಲ್ಯೂ ಕಡಿಮೆ ಆಗಿದ್ದಂಥದ್ದಂತೆ. ಆ ವ್ಯಾಲ್ಯೂ ಕಡಿಮೆ ಆಗಿದ್ದಕ್ಕೆ ಏನಾಗಿದೆ, ಬಸ್ ಟೈರು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಮಧ್ಯರಾತ್ರಿ 12:30ಗೆ ಏನು ಘಟನೆ ನಡೆದಿರುವಂಥದ್ದು. ಟೈರ್ ಬ್ಲಾಸ್ಟ್ ಆಗಿ ಇಡೀ ಬಸ್ಸು ಬೆಂಕಿ ಆಹುತ ಆಗಿರುವಂಥದ್ದು. ಅಲ್ಲಿರೋ ಜನರೆಲ್ಲರೂ ತಕ್ಷಣ ಡೋರ್ ಓಪನ್ ಮಾಡಿ ಎಲ್ಲರೂ ಸೇಫ್ ಝೋನಲ್ಲಿ ಆಚೆ ಬಂದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಏನು ಅಂದರೆ, ಸುಟ್ಟಿ ಕರಕಲಾಗಿರುವಂಥದ್ದೆಲ್ಲ ಮೇ ಬಿ ಈ ಬಸ್ಸಲ್ಲಿ ಯಾವುದು ಗಾರ್ಮೆಂಟ್ಸ್ಗೆ ಅಥವಾ ರೆಡಿಮೇಡ್ ಬಟ್ಟೆ ಅಂಗಡಿಗಳಿಗೆ ಸಂಬಂಧಪಟ್ಟಂಥ ಗೂಡ್ಸ್ಗಳಿದು. ಅಂದರೆ ಬಟ್ಟೆ ಪಾರ್ಸೆಲ್ಗಳು ಹೋಗ್ತಿತ್ತು ಅನಿಸುತ್ತೆ. ಎಲ್ಲ ಗಂಡು ಮಕ್ಳಿಗೆ ಸಂಬಂಧಪಟ್ಟಂಥ ಪ್ಯಾಂಟು ಶರ್ಟ್ಗಳೇ ಬ್ರಾಂಡೆಡ್ ಬಟ್ಟೆಗಳು ಇದರಲ್ಲಿ ಹೋಗ್ತಾ ಇದ್ದಂಥದ್ದು. ಆ ಅಷ್ಟು ಬಟ್ಟೆಗಳು ಕೂಡ ಸುಟ್ಟು ಕರಕಲಾಗಿದೆ. ಒಂದಷ್ಟು ಪಾರ್ಸೆಲ್ಗಳು, ಒಂದಷ್ಟು ಹೂವು ಎಲ್ಲವೂ ಕೂಡ ಮೋಸ್ಟ್ಲಿ ಎಲ್ಲೋ ಅದು ಕೇರಳಕ್ಕೆ ಹೋಗ್ತಿತ್ತು ಅನಿಸುತ್ತೆ, ಅಥವಾ ಮೈಸೂರಿಗೆ ಹೋಗ್ತಿತ್ತೋ ಗೊತ್ತಿದ್ದಿಲ್ಲ. ಬೆಂಗಳೂರಿಂದ ಹೂವು ಮೈಸೂರು ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಮೈಸೂರಲ್ಲಿ ತುಂಬ ಹೂವಿನ ವ್ಯಾಪಾರಿಗಳಿದ್ದಾರೆ, ಹೂವು ಮಾರ್ಕೆಟ್ ಕೂಡ ಇರೋದ್ರಿಂದ ಇದು ಕಣ್ಣೂರಿಗೆ ಹೋಗ್ತಿತ್ತು ಅಂತ ನನಗನ್ನಿಸ್ತಿದೆ. ಸೊ ಇಡೀ ಬಸ್ಸು ಸುಟ್ಟು ಈ ಥರ ಭಸ್ಮ ಆಗಿದೆ. ಬಸ್ನವ್ರು ಮಾಹಿತಿ ಕೇಳಿದಾಗ ಯಾವುದೇ ಮಾಹಿತಿ ಕೊಡೋದಕ್ಕೆ ಅವರು ಇಷ್ಟಪಡಲಿಲ್ಲ. ಆದರೂ ಕೂಡ ನಾನು ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಕಂಡಕ್ಟ್ರು ಅಥವಾ ಡ್ರೈವರ್ ಇರ್ಬೋದು ಅನಿಸುತ್ತೆ, ಅವ್ರೇನು ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಬಸ್ಸಿಗೆ ಸಂಬಂಧಪಟ್ಟವರೇ ಒಬ್ಬ ವ್ಯಕ್ತಿ ಹೇಳಿದ್ರು. 12:30ಗೆ ಈ ಥರ ಘಟನೆ ಆಯಿತು, ಟೈರು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಮೇಲೆ ಬೆಂಕಿ ಕಾಣಿಸ್ಕೊಂತು. ಬಟ್ ನಮಗೆ ಇದನ್ನು ಆರಿಸೋದಕ್ಕಾಗಲಿಲ್ಲ, ತುಂಬ ಪ್ರಯತ್ನ ಪಟ್ವಿ, ಇಲ್ಲಿ ನೀರು ನಮಗೆ ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಇದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ತುಂಬ ಹೋಟ್ಲುಗಳಿಗೂ ಅಥವಾ ಮನೆಗಳು ಇರೋದಕ್ಕೆ ತುಂಬ ಡಿಸ್ಟೆನ್ಸ್ ಆಗಿಬಿಡ್ತು. ಹಿಂದೆ ಹೋಗಿದ್ರೆ 1 ಕಿಲೋಮೀಟ್ರ್ ಹಿಂದೆ ಆಗಿದ್ದರೆ ಅಥವಾ 2 ಕಿಲೋಮೀಟ್ರ್ ಹಿಂದೆ ಆಗಿದ್ದರೆ ಊರುಗಳು ಇರ್ತಾಯಿತ್ತು, ಹಳ್ಳಿಗಳು ಸಿಗ್ತಾಯಿತ್ತು. ಹಳ್ಳಿಗಳಲ್ಲಿ ರೋಡ್ ಸೈಡೇ ಮನೆಗಳಿರೋದ್ರಿಂದ ನೀರು ಸುಲಭವಾಗಿ ಸಿಗ್ತಾಯಿತ್ತು ಇವ್ರಿಗೆ. ಸೊ ಅಲ್ಲಿ ಸೇಫ್ ಆಗ್ಬೋದಿತ್ತು. ಇನ್ನೊಂದು 1/2 ಕಿಲೋಮೀಟ್ರ್ ಮುಂದೆ ಹೋದರೆ ನಿಮಗೆಲ್ರಿಗೂ ಗೊತ್ತಿದೆ, ಹೈವೇ ರೋಡ್ನಲ್ಲಿ ಅಮರಾವತಿ ಅನ್ನುವಂಥ ಹೋಟೆಲ್ ಅದ್ರ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಅದ್ರ ಪಕ್ಕದಲ್ಲೇ ಸ್ಯಾಂಜೋ ಅಂತೇಳಿ ಒಂದು ಜನಪ್ರಿಯ ಹಾಸ್ಪಿಟಲ್ ಇದೆ. ಸೊ ಇಲ್ಲೂ ಕೂಡ ಅವ್ರಿಗೆ ನೀರು ಸಿಗೋದಕ್ಕೆ ಹೆಚ್ಚಿನ ಸಾಧ್ಯತೆಗಳು ಇರ್ತಾಯಿತ್ತು. ಈ ಎರಡೂ ಭಾಗಗಳ ಹಿಂದಕ್ಕೂ ಜಾಗ ಸಿಕ್ಕಿದ್ದಿಲ್ಲ ಇವರಿಗೆ ಸೇಫಾಗಿ, ಮುಂದೇನೂ ಜಾಗ ಸಿಗದೆ ಈ ಜಾಗದಲ್ಲಿ ಅಂದರೆ ಜನನಿಬಿಡ ಸ್ಥಳ ಒಂದು, ಅಕ್ಕಪಕ್ಕ ಯಾವುದೇ ಅಂಗಡಿಗಳಿಲ್ಲದೆ ಇರೋದ್ರಿಂದ ಈ ಬೆಂಕಿನ ಬೇಗ ಆರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಕೇಳ್ಬೋದು, ಫೈರ್ ಎಂಜಿನ್ ಪೊಲೀಸ್ ಸ್ಟೇಷನ್ ಅವರೇನು ಹೆಲ್ಪ್ ಮಾಡಿಲ್ವಾ ಅಂತ. ನಾವು ಇವ್ರನ್ನ ಕೇಳಿದಾಗ ಇವ್ರ ಕಡೆಯಿಂದ ಮಾಹಿತಿ ನನಗೆ ಬಂದಂಥದ್ದು, ಫೈರ್ ಎಂಜಿನವರು ಮತ್ತು ಪೊಲೀಸ್ನವರು 1.5 ಗಂಟೆ ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ ಅಂಥೇಳಿ ಇವ್ರು ಹೇಳ್ತಿದ್ದಾರೆ. ಆದರೆ ನಾನು ಲೋಕಲ್ ಆಗಿ ಹೇಳಬೇಕು ಅಂತಂದರೆ, ಇದು ನನ್ನ ಪೊಲೀಸ್ ಪರನೂ ಅಲ್ಲ, ಫೈರ್ ಎಂಜಿನವ್ರ ಪರನೂ ಅಲ್ಲ, ಅಥವಾ ಅವರೇನು ನನಗೆ ಬಂದೂ ಅಲ್ಲ. ಸೊ ಒಬ್ಬಳು ಪಬ್ಲಿಕ್ಕಾಗಿ ನಾನು ಕಂಡುಪಟ್ಟಿದ್ದು, ಇಲ್ಲಿ ಪೊಲೀಸು ತುಂಬಾ ತಕ್ಷಣ ಹೈವೇ ರೋಡ್ ಆಗಿರೋದ ತಕ್ಷಣ ರೆಸ್ಪಾನ್ಸನ್ನು ಕೊಡ್ತಾರೆ. ಸೊ ಫೈರ್ ಎಂಜಿನವರು ಕೂಡ ಅಷ್ಟೇ ಸಕ್ರಿಯವಾಗಿ ಕೂಡ ಡೇ ಆ್ಯಂಡ್ ನೈಟ್ 24x7 ಕೆಲಸ ಮಾಡುವಂಥವ್ರು. ಸೊ ಬಸ್ಸವ್ರು ಯಾಕೆ ಈ ರೀತಿ ಉತ್ತರ ಕೊಟ್ಟರು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರ ತಪ್ಪನ್ನು ಮುಚ್ಚಾಕೋದಕ್ಕೆ ಇದನ್ನು ಹೇಳಿರ್ಬೋದೇನೋ ಅನಿಸುತ್ತೆ. ಸೊ ಒಂದು ನೋಡಿದಾಗ ತುಂಬ ಬೇಜಾರಾದಂಥದ್ದು. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಮಾನವೀಯ ಮೌಲ್ಯಗಳಿರುವಂಥ ಯಾರೇ ಆದ್ರೂ ಕೂಡ ಇದು ಒಂದು ಕ್ಷಣ ಮನಸ್ಸನ್ನು ತಲ್ಲಣಗೊಳಿಸ್ಕೊಳ್ಳುವಂಥದ್ದು. ಆ ರೀತಿ ಇದು ಸುಟ್ಟೋಗಿದೆ ಎಲ್ಲವೂ.
ಪಾರ್ಸೆಲ್ಲು ನೀವು ಹಿಂದೆ ನೋಡ್ತಿದ್ದೀರ ಬಸ್ ಹಿಂಭಾಗ ಸ್ವಲ್ಪ ತೆಗೆದಿದ್ದಾರೆ. ಅಲ್ಲಿ ಬಸ್ಸಲ್ಲಿ ಹೋಗ್ತಿದ್ದಂಥ ಪಾರ್ಸೆಲ್ ಕೂಡ ಡ್ಯಾಮೇಜ್ಗಳಾಗಿದೆ, ಬಟ್ಟೆಗಳು ಕೂಡ ಡ್ಯಾಮೇಜ್ಗಳಾಗಿದೆ. ಇದು ನಾನು ಕಂಡಂಥ ಇವತ್ತು ಒಂದು ಘಟನೆ. ಸೊ ಈ ಘಟನೆಗೆ ನೀವೇನಂತೀರ? ಮೆಸೇಜ್ ಮೂಲಕ ಕಾಮೆಂಟ್ ಮಾಡಿ. ವಿಡಿಯೋ ವಾಚಿಸಿದ ಎಲ್ರಿಗೂ ಧನ್ಯವಾದ.